ಗೋಪೇನಹಳ್ಳಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿದ ಶಾಸಕಿಯರು ಉಪಕಲಾ. ಕುಡಿಯುವ ನೀರಿನ ಸಮಸ್ಯೆಗೆ ಮುಕ್ತಿ ನೀಡಿದ ಶಾಸಕರಿಗೆ ಧನ್ಯವಾದ ಸಲ್ಲಿಸಿದ ಮುಖಂಡರು. ವೆಂಕಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಪೇನಹಳ್ಳಿಯಲ್ಲಿ 12 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶಾಸಕಿಯರು ಉಪಕಲಾ ಶಶಿಧರ್ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಕ್ಷೇತ್ರದ ಪ್ರತಿಯೊಂದು ಗ್ರಾಮದಲ್ಲೂ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸುತ್ತಿದ್ದು, ಅದೇ ರೀತಿ ಗೋಪೇನಹಳ್ಳಿಯಲ್ಲೂ ಕೂಡ 12 ಲಕ್ಷ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಲಾಗಿದೆ. ಇಲ್ಲಿನ ಗ್ರಾಮಸ್ಥರ ಬೇಡಿಕೆಗಳನ್ನ ಹಂತ ಹಂತವಾಗಿ ಈಡೇರಿಸಲಾಗುವುದು ಎಂದರು. ಇನ್ನು ಶೀಘ್ರದಲ್ಲೇ ಹೈಟೆಕ್ ಎಪಿಎಂಸಿ ಮಾರುಕಟ್ಟೆ ನಿರ್ಮಾಣ ಕಾರ್ಯವು ಆರಂಭವಾಗಲಿದ್ದು, ಇಲ್ಲಿನ ರೈತರಿಗೆ ವರದಾನವಾಗಲಿದೆ ಎಂದರು. ಇನ್ನು ಈ ವೇಳೆ ಕುಡಿಯುವ ನೀರಿನ ಸಮಸ್ಯೆಗೆ ಮುಕ್ತಿ ನೀಡಿದ ಶಾಸಕರಿಗೆ ಸ್ಥಳೀಯ ಮುಖಂಡರು ಮತ್ತು ಗ್ರಾಮಸ್ಥರು ಧನ್ಯವಾದಗಳನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುನೀತಾ ಚಂದ್ರಶೇಖರ್, ಉಪಾಧ್ಯಕ್ಷೆ ಪದ್ಮಾ ರಮೇಶ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸತ್ಯವತಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಪ್ಪೋಜಿಗೌಡ, ಮುರಳೀಕೃಷ್ಣ, ಶಂಕರಪ್ಪ, ಎಪಿಎಂಸಿ ನಿರ್ದೇಶಕರು ಯುವರಾಣಿ ವೆಂಕಟಾಚಲಪತಿ, ಮುಖಂಡರಾದ ದೇವರಾಜ್, ಭಾಸ್ಕರ್, ಚಂದ್ರಯ್ಯ, ರಾಜೇಂದ್ರ, ಚಲಪತಿ, ಮಂಜುನಾಥ್, ಮುರಳಿ ಸೇರಿದಂತೆ ಇತರೆ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಇದ್ದರು. ಇಡೀ ಕ್ಷೇತ್ರದಲ್ಲಿ ಎಲ್ಲ ರಂಗಗಳಲ್ಲೂ ಅದು ರಸ್ತೆಗಳಿರ್ಬೋದು, ಕುಡಿಯೋ ನೀರಿರ್ಬೋದು, ಐಮಾಸ್ ದೀಪಗಳಿರ್ಬೋದು, ಎಪಿಎಂಸಿ ಮಾರುಕಟ್ಟೆ, ಆಸ್ಪತ್ರೆ ಅಭಿವೃದ್ಧಿ, ಎಲ್ಲಾ ರಂಗಗಳಲ್ಲೂ ಅಭಿವೃದ್ಧಿಪಡಿಸಿರುವ ನಮ್ಮ ಮೇಡಮ್ MLA ಮೇಡಮ್ ಅಭಿನಂದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಗೋಪೇನಹಳ್ಳಿಯಲ್ಲಿ ಕುಡಿಯುವ ನೀರಿನ ಘಟಕವನ್ನು ಓಪನ್ ಮಾಡಕ್ಕೆ ಇವತ್ತು ಬಂದಿರ್ತಾರೆ. ಅವರಿಗೆ ಧನ್ಯವಾದ ತಿಳಿಸಿ, ಎಲ್ಲ ವಿಚಾರಗಳಲ್ಲೂ ನಮ್ಮ ತೇಜಪ್ ಕ್ಷೇತ್ರದಲ್ಲಿ ಅದು ರಸ್ತೆ ಇರ್ಬೋದು, ಕುಡಿಯುವ ನೀರಿನ ಘಟಕಗಳಿರ್ಬೋದು, ಐಮಾಸ್ ದೀಪಗಳಿರ್ಬೋದು, ಎಪಿಎಂಸಿ ಮಾರುಕಟ್ಟೆ 25 ಎಕರೆ ಅದು ನಾವು ಸರ್ವೆ ಮಾಡಿದಾಗ ಇಡೀ ಮೇಡಮ್ ಅವರು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಊಟ ನೀರು ಇಲ್ದಿರ ಸರ್ವೆ ಮಾಡಿಸಿ ಅವ್ರ ಹಿಂದ್ಗಡೆ ನಿದ್ದು ಹೆಚ್ಚು ಕಮ್ಮಿ ಇಲ್ದಿರ ನೋಡಿ ಅದೇನೋ ಗುಟ್ಟುಗಳು ಇದೇನಾಗ್ತದೆ ಅಂದ್ಕೊಂಡಿದ್ದೆ ನಾನು ಅವತ್ತು. ಇವತ್ತು ನೋಡಿದ್ರೆ ಮೇಡಮ್ ಅದು ಸದರವಾಗಿ ಇನ್ವ್ಯಾಲ್ಯುಬಲ್ ಪ್ರಾಪರ್ಟಿ ಆಗಿದೆ. ಬೆಲೆ ಬಾಳದಂತಹ ಸತ್ತನ್ನ ಅವರು ನಮ್ಮ ತಾಲೂಕು ಅವ್ರು ಕಾಪಾಡಿಕೊಟ್ಟಿದ್ದಾರೆ. ನಾವು ಇಡೀ ತಾಲೂಕು ಅವ್ರಿಗೆ ನಾವು ಋಣಿಯಾಗಿರ್ಬೇಕು. ಆ ಒಂದು ಎಪಿಎಂಸಿ ಮಾರುಕಟ್ಟೆ ಅದನ್ನ ಒಂದು ಸದರ ಮಾಡ್ತಾ ಇರೋದು ನೋಡಿಬಿಟ್ಟು ಆ ಒಂದು ಪ್ರಾಪರ್ಟಿ ಅದು ಕಾಪಾಡಿರೋದಕ್ಕೋಸ್ಕರ ನಾವು ಅವ್ರಿಗೆ ಋಣಿಯಾಗಿರ್ಬೇಕು. ಈ ಕುಡಿಯೋ ನೀರಿನ ಘಟಕ ಈ ಪಂಚಾಯತಿಯಲ್ಲಿ ಇನ್ನು ಸೀತಂಪಲ್ಲಿ ಒಂದಿದೆ, ಉಳ್ಕೋಡ್ ಕ್ರಾಸ್ ಒಂದಿದೆ, ಮಲ್ಲಹಳ್ಳಿ ಒಂದಿದೆ ಮೇಡಮ್. ಮೂರು ಊರುಗಳಲ್ಲಿ ಬಾಕಿ ಇದೆ. ಕೊಡಿಗೇನಹಳ್ಳಿ ಇಷ್ಟೇ ಮೇಡಮ್. ಎಲ್ಲಾ ಊರುಗಳು, ಎಲ್ಲಾ ಗ್ರಾಮಗಳಲ್ಲಿ ನಮ್ಮ ಪಂಚಾಯತಿ ಕವರ್ ಆಗಿದೆ. ನಮ್ಮ ಪಂಚಾಯತಿಯಲ್ಲಿ ಐಮಾಸ್ ದೀಪಗಳಾಗಿವೆ. ಕುಡಿಯೋ ನೀರಿನ ಘಟಕ 3 ಹಳ್ಳಿ ಬಿಟ್ಟರೆ ಅದು ಎಸ್ಟಿಮೇಟ್ ಆಗಿದೆ. ಕೆಲಸ ನಡೀತಾ ಇದೆ. ಕೆಲವು ದಿವಸಗಳಲ್ಲಿ ಅದು ಕಂಪ್ಲೀಟ್ ಆಗ್ತದೆ. ನಮ್ಮ ಪಂಚಾಯತಿವರೆಗೂ ಎಲ್ಲಾ ವಿಚಾರ ನಾವೇನ್ ಕೇಳಿದ್ರು ಕೂಡ ನಾವು ನಮ್ಗೆ ಮಾಡಿಕೊಡ್ತಾ ಇದ್ದಾರೆ. ಮಲ್ಲಹಳ್ಳಿಯಲ್ಲಿ ಒಂದು ಚೆಕ್ ಡ್ಯಾಮ್, ಇದೇ ಪಂಚಾಯತಿ ಸೇರಿ ಚೆಕ್ ಡ್ಯಾಮ್, ಅದು 5 ಕೋಟಿ ರೂಪಾಯಿ ಪ್ರಾಜೆಕ್ಟ್, ಅದು ಕಂಪ್ಲೀಟ್ ಆಯ್ತು. ಪಾಪನಹಳ್ಳಿ ಡ್ಯಾಮ್ 12 ಚಿಲ್ಲರೆ ಕೋಟಿ, ಅದು ಎಸ್ಟಿಮೇಟ್ ಆಗಿದೆ. ಕೆಲಸ ಇಷ್ಟರಲ್ಲಿ ಶುರುವಾಗ್ತದೆ. ನಮ್ಮ ಪಂಚಾಯತಿಗೆ ಏನ್ ಕೆಲಸ ಆಗ್ಬೇಕು ಅಂತ ಕೇಳಿದ್ರು ಕೂಡ ಇಮಿಡಿಯೇಟ್ ಆಗಿ ಅವ್ರು ನಮ್ಗೆ ರೆಸ್ಪಾಂಡ್ ಮಾಡಿ ನಮ್ ಕೆಲಸ ಮಾಡ್ಕೊಡ್ತಾ ಇದಾರೆ. ಪಾಪನಹಳ್ಳಿದು ಆಗೋಗ್ಬಿಟ್ಟಿದೆ ಅಂದ್ರೆ ನಮಗೆ ಒಂದು 100 ವರ್ಷದ ಕನಸು ಅದು ನನಸಾದಂಗೆ. ನಮ್ಗೆ ಇಷ್ಟು ಹೇಳಿ ಈ ಒಂದು ಅಭಿವೃದ್ಧಿ ಕೆಲಸಗಳಿದೆ ಈ ರೀತಿ ಸಾಗ್ಲಿ, ಅವ್ರು ಭಗವಂತನು ಎಲ್ಲ ಒಂದು ವಿಧವಾದಂತ ಸೌಕರ್ಯ ನೀಡಿ ಅಂತ ಕೊಡ್ತಾ ನಾನು ನಮ್ಮ ರೂಪಾ ಮೇಡಮ್ ಅವರು ಈ ಭಾಗದ ಅಭಿವೃದ್ಧಿಗೆ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸೌಲಭ್ಯ, ಐಮಾಸ್ ದೀಪಗಳು ಮತ್ತೆ ಸಿಸಿ ರಸ್ತೆಗಳು, ಕಾಲೋನಿಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅದೇ ರೀತಿ ಎಪಿಎಂಸಿ ನಮ್ಮ ವಿಕೋಟೆ ಬಾರ್ಡರ್ ಎಂಜಿವಲ್ಕೂರು ಪಂಚಾಯತಿನಲ್ಲಿ ಎಪಿಎಂಸಿ 25 ಎಕರೆ ಜಾಗವನ್ನು ಮಂಜೂರು ಮಾಡಿಕೊಟ್ಟು ಅದು ಬೆಟ್ಟ ಗುಡ್ಡದ ತರ ಕಾಡ್ ತರ ಇತ್ತು ಅಂತ ಜಮೀನನ್ನ ಇವತ್ತು ಲೆವೆಲ್ ಮಾಡಿಸಿದ್ದಾರೆ. ಅಂದ್ರೆ ಅವ್ರ ಪಾಲಾಗೋಗ್ಬಿಡ್ತಾ ಇತ್ತು. ಹತ್ತದಲ್ಲೇ ಅದು ಕೆಲಸ ಪ್ರಾರಂಭ ಮಾಡ್ತಾರೆ. ಭೂಮಿ ಸಂಸಟ್ಟಾಗಿದೆ. ಮೇಡಮ್ ಅವರು ಮತ್ತೆ ಮಾನ್ಯ ಸಚಿವರು ಅದಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ. ಮಾಡ್ಬಿಟ್ಟು ಅದು ಸುಮಾರು 100 ಕೋಟಿ ಅನುದಾನದಲ್ಲಿ ಅದನ್ನ ಅಭಿವೃದ್ಧಿ ಹೈಟೆಕ್ ಮಾರ್ಕೆಟ್ ಆಗಿ ಮಾರ್ಪಡಿಸ್ತಾ ಇದ್ದಾರೆ. ಈ ಭಾಗದ ಕೆಜಿಎಫ್ ತಾಲೂಕು ಮತ್ತೆ ಸುತ್ತಮುತ್ತಲು ಬಂಗಾರಪೇಟೆ ಆಗ್ಲಿ, ಮುಳಬಾಗ್ಲಾಗ್ಲಿ, ನಮ್ಮ ಕೋಲಾರದಿಂದ ಆಗ್ಲಿ ಎಲ್ಲಾ ರೈತರಿಗೂ ತುಂಬಾ ಅನುಕೂಲ ಆಗಿದೆ. ಮತ್ತೆ ಹೈವೇ ರಸ್ತೆ ಪಕ್ಕದಲ್ಲಿದೆ. ಅದರಿಂದ ಎಲ್ಲಾ ರೈತರಿಗೂ ಅನುಕೂಲ ಆಗುತ್ತೆ. ಮೇಡಮ್ ಅವ್ರಿಗೆ ಈ ಭಾಗದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸೇರಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಹೊಸ ವರ್ಷದಲ್ಲಿ ಏನು ನಮ್ಮ ಸಂಕಲ್ಪ ಆಗಿತ್ತು, ಒಂದ್ 10 ವರ್ಷಗಳಿಂದ ನಾನು ಇವ್ರ ಜೊತೆ ಓಡಾಡ್ತಾ ಇದ್ದಾಗ ಬೋರ್ವೆಲ್ ಹಾಕಿದ್ರು ಕೂಡ ನಮ್ಗೆ 1200-300 ಅಡಿಯಲ್ಲಿ ಕೂಡ ನೀರ್ ಸಿಗ್ತಾ ಇರ್ಲಿಲ್ಲ. ಬೋರ್ವೆಲ್ಸ್ ಅಲ್ಲಿ ನೀರ್ ಸಿಗ್ತಾ ಇರ್ಲಿಲ್ಲ. ಅವತ್ ನಾವು ನೋವು ತಿನ್ಕೊಂಡ್ ಬರ್ತಾ ಇದ್ವಿ. ಹೆಣ್ಮಕ್ಳು ನೀರ್ಗೋಸ್ಕರ ತುಂಬಾ ಒದ್ದಾಡ್ತಾ ಇದ್ರು. ಕುಡಿಯೋ ನೀರ್ ಬೇರೆ ಕಡೆಯಲ್ಲಿ ಈಗ ಪ್ರತಿ ಊರಲ್ಲಿ ಕುಡಿಯೋ ನೀರ್ ಹಾಕಿದೀವ, ಲೈಟ್ ಹಾಕಿದೀವ, ಅದೆಲ್ಲ ಬೇರೆ ಪ್ರಶ್ನೆ.
ನಾವು 11-12 ವರ್ಷಗಳ ಹಿಂದೆ ಇವ್ರ ಜೊತೆ ಎಲ್ಲ ಪ್ರತಿ ಊರು ಹೋದಾಗ ನಮ್ಗೆ ನೀರು, ಕುಡಿಯೋ ನೀರು ಮತ್ತೆ ಹಸುಗಳಿಗೆ ಬೇಸಿಗೆ ಬಂದಾಗ ಯಾವಾಗ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳಲ್ಲೂ ನೀರಿಗೆ ಎಷ್ಟು ಅಭಾವ ಇರ್ತಾ ಇತ್ತು ಅಂದ್ರೆ ಯಾರ ಮನೆಗಳಲ್ಲಿ ಹಸು, ಕರು, ದನ ಎಲ್ಲ ಇರ್ತಾ ಇತ್ತು ಅವ್ರು ತುಂಬಾ ಒದ್ದಾಡ್ತಾ ಇದ್ರು. ಅಷ್ಟು ಪರಿಸ್ಥಿತಿ ಇರ್ತಾ ಇತ್ತು. ಅದಾದ್ಮೇಲೆ ಹೆಂಗೆ ನೀರ್ನ ನಾವ್ ಇಂಪ್ರೂವ್ ಮಾಡಕ್ಕಾಗತ್ತೆ? ಎಲ್ಲೂ ನಮ್ಮಲ್ಲಿ ಇಡೀ ಜಿಲ್ಲೆಯಲ್ಲಿ ನದಿ ಇಲ್ಲ. ಹೇಗೆ ಕೆರೆಗಳನ್ನ ನಾವು ಅಭಿವೃದ್ಧಿ ಮಾಡಕ್ಕಾಗತ್ತೆ ಅಂತಂದಾಗ ನೀರ್ ತರ್ಬೇಕಾಗಿತ್ತು, ಎಲ್ಲಿಂದನೋ ನೀರು ಹರಿದು ಬರ್ಬೇಕಾಗಿತ್ತು. ಅಥವಾ ಮಳೆಗಾಲದಲ್ಲಿ ಬರೋ ಅಂತ ಮಳೆನ ನಾವು ಕೆರೆಗಳಲ್ಲಿ ಸಂರಕ್ಷಣೆ ಮಾಡ್ಬೇಕಾಯ್ತು. ಅಂತ ಸಂದರ್ಭದಲ್ಲಿ ಇವರು ಚೆಕ್ ಡ್ಯಾಮ್ ನ ಎಲ್ಲೆಲ್ಲಿ ಮಾಡ್ಬೇಕು ಅನ್ನೋಂತ ಇವ್ರ ಮಾರ್ಗದರ್ಶನ ಇತ್ತಲ್ಲ, ಆ ಚೆಕ್ ಡ್ಯಾಮ್ಗಳನ್ನ ನಾವ್ ಹೇಳೋ ಅಂತ ಜಾಗದಲ್ಲಿ ಸಕಾಲಕ್ಕೆ ಮಾಡ್ಕೊಂಡ್ ಬಂದಿರೋದ್ರಿಂದ ಎಷ್ಟೊಂದು ಬೋರ್ವೆಲ್ಸ್ ಅಲ್ಲಿ ಇವತ್ತು ರೀಚಾರ್ಜ್ ಆಗಿದೆ. ಆದ್ರೂ ಕಾಡುಗಳಲ್ಲಿ, ಗುಟ್ಟುಗಳಲ್ಲಿ ಚೆಕ್ ಡ್ಯಾಮ್ ಹಾಕಿ ಅಲ್ಲಿ ಪೂಜೆಗೆ ಕರ್ಕೊಂಡು ಹೋಗ್ತಾರೆ. ಒಂದ್ ಊರು ಪಕ್ಕದಲ್ಲಿ ಇರ್ತಿರ್ಲಿಲ್ಲ, ಒಂದ್ ಕೆರೆನೂ ಪಕ್ಕದಲ್ಲಿ ಇರ್ತಿರ್ಲಿಲ್ಲ. ಏನ್ ಇವ್ರ ದೂರದೃಷ್ಟಿನೇ ನಂಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಎಲ್ಲೆಲ್ಲೋ ಒಂದ್ಸತಿ ನೀವೇ ಬಂದಿದ್ದೆ, ಅದ್ಯಾವ್ದೋ ಸ್ಮಶಾನ ದಾಟಿ ಇನ್ಯಾವ್ದೋ ದಾರಿನೇ ಇಲ್ದೇ ಇರೋ ಜಾಗಕ್ಕೆ ಹೋಗಿದ್ವಿ, 2 ಕೋಟಿದೋ 5 ಕೋಟಿದೋ ಎಲ್ಲಾ ಪೂಜೆ ಮಾಡೋದಕ್ಕೆ. ಹಂಗೆ ನಾವು ಗೊತ್ತಾಗಲ್ಲ, ಯಾವಾಗ್ಲೂ ಒಬ್ರು ಹಿರಿಯರು, ದೊಡ್ಡವರು ಮಾರ್ಗದರ್ಶನ ಬೇಕು ಅನ್ನೋದು. ಅದಕ್ಕೆ ಅದಾದ್ಮೇಲೆ ಯಾವಾಗ್ಲೂ APMC ಬಗ್ಗೆ ಎಲ್ಲಾ ತರಾನು ಮಾತಾಡಿದ್ರು. ಒಂದು ಸತ್ಯ ತಿಳ್ಕೊಳ್ಳಿ, APMC ಬಂಗಾರಪೇಟೆಯಿಂದ KGFಗೆ ಪ್ರತ್ಯೇಕ ಆಗುತ್ತೆ. ಪ್ರತ್ಯೇಕ ಆದಾಗ ಬಂಗಾರಪೇಟೆಯಿಂದ KGFಗೆ ಬಂದಾಗ ಒಂದು ಆಫೀಸ್ ಮಾಡ್ಬೇಕಾಗತ್ತೆ. ಯಾರಿಗೆ? ನಮ್ಗೆ ಪ್ರತ್ಯೇಕ ಆಗಿರುವಂತ ಕಮಿಟಿಗೆ, APMC ಅಧ್ಯಕ್ಷರು ಮತ್ತು ಆ ಕಮಿಟಿಗೆ. ಆ ಸಂದರ್ಭದಲ್ಲಿ ಅವ್ರನ್ನ ನಾನು ಕನ್ವಿನ್ಸ್ ಮಾಡಿ, ನಿಮ್ಗೆ ಆಫೀಸು ಮೀಟಿಂಗ್ ಮಾಡೋ ಹಾಲ್ ಕಟ್ಬೇಕು ಅಂದ್ರೆ ನನ್ಗೇನು ಕಷ್ಟ ಆಗಲ್ಲ, ಆದ್ರೆ ನಾವು ನಿಮ್ಮನ್ನ ಕಮಿಟಿ ಮಾಡಿರೋದು ರೈತರನ್ನ ಉದ್ಧಾರ ಮಾಡೋದಕ್ಕೋಸ್ಕರ, ರೈತರ ಪರಿಸ್ಥಿತಿನ, ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೋಸ್ಕರ ಅಂತ ನಾವು ವಿಕೋಟದಲ್ಲಿ 1 ಕಿಲೋಮೀಟರ್ ಪಕ್ಕದಲ್ಲಿರುವಂತ ವಿಕೋಟ ಮಾರ್ಕೆಟ್ ಹೋದಾಗ ಅಲ್ಲೊಂದ್ 2,000-3,000 ಜನ ಕೆಲಸ ಮಾಡ್ತಾ ಇದ್ರು. ಆ ಮಾರ್ಕೆಟ್ ಅಲ್ಲಿ ಚಿಕ್ಕವ್ರು, ಅವ್ರಿಗೆ ಕೆಲ್ಸ ಇತ್ತು, ರೈತರಿಗೆ ಅಲ್ಲಿ ಕೆಲ್ಸ ಇತ್ತು ಆ ಮಾರ್ಕೆಟ್ ಅಲ್ಲಿ. ಅದನ್ನ ನೋಡ್ಕೊಂಡು ನಾನ್ ಬಂದಾಗ ನನ್ಗೆ ಅನಿಸ್ತು, ನಮ್ ಮಾರ್ಕೆಟ್ಗೆ ನಾನ್ ಇದನ್ನೇನಾದ್ರೂ ಮಾರ್ಕೆಟ್ ಮಾಡಿದ್ರೆ 3 ಜಾಗದಲ್ಲಿ ನೋಡ್ಕೊಂಡ್ ಬಂದ್ವಿ. ರಾಜ್ಪೇಟ್ ರೋಡ್ ಅಲ್ಲಿ ನೋಡ್ಕೊಂಡ್ ಬಂದ್ವಿ, ಆ ಕಡೆ ನಾವು ಕುಪ್ಪಂ ಹೈವೇ ದಾಟಿ ಇನ್ನೂ ದೂರ ಹೋಗಿದ್ವಿ, ಪೀಲ್ವಾರ ಆ ಕಡೆ ಎಲ್ಲ ನೋಡೋದಕ್ಕೆ, ನಂದಾಲ್ಗಡ್ಡ ಎಲ್ಲ ಜಾಗ. ಅದಾದ್ಮೇಲೆ ಏನೋ ಗೊತ್ತಿಲ್ಲ ನನ್ಗೆ ಒಂದು ಜಾಗ ಸೂಕ್ತ ಅನಿಸ್ತು, ರೋಡ್ ಪಕ್ಕಾನೇ ಇದ್ದಿದ್ದಕ್ಕೆ. ಈ ಜಾಗ ವಿಕೋಟಾಗೂ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಇದೆ, ವಿಕೋಟ ಮಾರ್ಕೆಟ್. ಅವಾಗ ನನಗ್ ಗೊತ್ತೇ ಇಲ್ಲ ಈ ಜಾಗ ಏನಿದೆ ಅಲ್ಲಿ ಅಂತ. ಮರಗಳಿದೆ ಅನ್ಕೊಂಡ್ ನಾವು ನಂಬಿದ್ವಿ. ಆದ್ರೆ ಸರ್ಕಾರಕ್ಕೆ ನಾವ್ 71 ಲಕ್ಷ ದುಡ್ಡು ಕಟ್ಟಿದಾಗ ಇದನ್ನ APMC ಜಾಗ ಕೊಟ್ಟಿದ್ದವ್ರು. ನಮ್ಮಲ್ಲಿ APMC ಡಿವೈಡ್ ಆದಾಗ ವಿಭಾಗ ಆಗತ್ತೆ ಬಂಗಾರಪೇಟೆಗೆ, ನಮ್ಗೆ APMC ಅಲ್ಲಿ ಇದ್ದಿದ್ದ ದುಡ್ಡನ್ನ ನಾವು ಬಿಲ್ಡಿಂಗೋ ಆಫೀಸೋ ಕಟ್ಟಿ ಕಳೆದ್ ಬಿಡ್ಬೋದಾಗಿತ್ತು. ಆದ್ರೆ ನಾನ್ ಜಾಗ ತಗೋತೀನಿ APMC ಅಂದ್ರೆ ಕಡಿಮೆ ದುಡ್ಡಲ್ಲಿ ಕೊಡ್ತಾರೆ ಅಂತ. 1 ಎಕರೆ 1 ಕೋಟಿ ಇದ್ರೆ ಅದನ್ನ 20 ಲಕ್ಷಕ್ಕೆ ಕೊಡ್ತಾರೆ. ಹಂಗಾಗಿ ನಾನು ಇಲ್ಲಿ ಮಾರ್ಕೆಟ್ ಮಾಡಿದ್ರೆ ಮಾಡೋಣ ಒಂದ್ ಚಿಕ್ಕದು ಅಂತ ಪ್ರಯತ್ನ ಮಾಡಿದ್ದು. ಅದಾದ್ಮೇಲೆ ಇವತ್ತು ಇಡೀ ಜಿಲ್ಲೆಯವ್ರು ಬಂದು ನೋಡ್ಕೊಂಡು ಹೋಗ್ತಾರೆ. ಈ ಮಾರ್ಕೆಟ್ ತುಂಬಾ, ಅದಕ್ಕೆ ಬರುವಂತ ದಿನಗಳಲ್ಲಿ ಈ ಮಾರ್ಕೆಟೇ ಲಾಭ ತರುತ್ತೆ, ತುಂಬಾ ಜನಕ್ಕೆ ಉದ್ಯೋಗ ಕೊಡುತ್ತೆ ಅನ್ನುವಂತ ಅವ್ರದೇ ಆದದ ಅನುಭವನ ಹೇಳ್ತಾ ಇದಾರೆ. ಮಾಡೋವಾಗ ತುಂಬಾ ಅಗ್ನಿ ಪರೀಕ್ಷೆಗಳನ್ನ ನಾನ್ ನೋಡ್ಬೇಕಾಗಿ ಬಂತು. ಸರ್ಕಾರ ಯಾವ್ದೇ ಜಾಗ ಕೊಟ್ರು ನೀವೇ ಹೇಳ್ತಾರೆ, ಅವ್ರು ಹೇಳ್ತಾ ಇದ್ರು ಆಪಾದನೆಗಳು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಂತ ಸಂದರ್ಭದಲ್ಲಿ ಜಾಗ ಕೊಡುವಾಗ ಯಾವುದೇ ಇಲಾಖೆಗೆ ಏನೂ ತಿಳ್ಕೊಳ್ದೆ ಕೊಡಲ್ಲ. ಆದ್ರೆ ಅದನ್ನ ಆ ಕಾಲಕ್ಕೆ ಆ ಕೆಲಸ ನಿಲ್ಬೇಕು, ವಿಘ್ನ ಆಗ್ಬೇಕು ಅಂತ ಏನ್ ಬೇಕೋ ಅಪಪ್ರಚಾರ ಮಾಡಿದ್ವು. ಆದ್ರೆ ದೈವ ಶಕ್ತಿ ಮುಂದೆ ಅಥವಾ ರೈತರ ಆಶೀರ್ವಾದದ ಮೇಲೆ ಬೇರೆ ಯಾವ ಷಡ್ಯಂತ್ರ ನಡೆಯಲ್ಲ ಅನ್ನೋದಕ್ಕೆ ಅದೊಂದು ನಿದರ್ಶನ. ಯಾಕೆ ಇವತ್ತು ಈ ವಿಚಾರ ಹೇಳ್ತಾ ಇದೀನಿ ಅಂದ್ರೆ, ನಬಾರ್ಡ್ ಇಂದ 2 ಜಾಗಕ್ಕೆ, 2 ಅಥವಾ 5 ಜಾಗಕ್ಕೆ ನಮ್ಗೆ ಗ್ರಾಂಟ್ಸ್ ಸ್ಯಾಂಕ್ಷನ್ ಆಗಿದೆ. 10 ಕೋಟಿ ಕೊಟ್ಟಿದ್ದಾರೆ ನಬಾರ್ಡ್ ಅವರು. ನಾನು CM ಹತ್ರ ಹೋದೆ. ಅಷ್ಟ್ರಲ್ಲೇ ನಾವು ಮಾರ್ಕೆಟ್ ಅಭಿವೃದ್ಧಿ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಹೋಗಿದ್ದೆ. 10 ಕೋಟಿ ತರೋ ಅಂತದ್ರಲ್ಲಿ ಬಜೆಟ್ ಅಲ್ಲಿ ಎಲ್ಲೆಲ್ಲಿ ಘೋಷಣೆ ಆಗಿತ್ತು ಅಂತ ಜಾಗಕ್ಕೆ 2 ಜಾಗಕ್ಕೆ ಅನುದಾನ ಕೊಟ್ಟಿದ್ದಾರೆ. ಒಂದು ಅದರಲ್ಲಿ ನಾವು ಇಡೀ ರಾಜ್ಯದಲ್ಲಿ ಅನುದಾನ ತಗೊಂಡಿರೋದ್ರಲ್ಲಿ APMCಗೆ ಒಂದು ನಾವು, ಇನ್ನೊಂದು ಚಿಕ್ಕಬಳ್ಳಾಪುರ ಅಂತ ಅನಿಸ್ತಾ ಇದೆ ಆ ಮಾರ್ಕೆಟ್. ಸೊ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆನೂ ಹೇಳ್ತೀನಿ. ಗ್ರಾಂಟ್ ನಬಾರ್ಡ್ ಇಂದ ನಮ್ಗೆ ಗ್ರಾಂಟ್ ಸ್ಯಾಂಕ್ಷನ್ ಆಗಿತ್ತು. ಅದಕ್ಕೆ ಆ ಜಾಗದಲ್ಲಿ ಮಾರ್ಕೆಟ್ ಮಾಡಿರುವಂತದ್ದು ಉದ್ದೇಶ ಕೂಡ ದೂರದೃಷ್ಟಿ ಇತ್ತು ನಮ್ಗೆ. ರೈತರು ಎಲ್ಲಿ ಅಲಿ ಕುಡ್ದು, ಎಲ್ಲಿ ಅಲ್ದು ತಾವು ಬೆಳೆದಿರುವಂತ ಬೆಲೆಗೆ ಎಲ್ಲೂ ಬೆಲೆ ಸಿಗ್ತಾ ಇಲ್ವಲ್ಲ, ಕಷ್ಟ ಇದೆಯಲ್ಲ ಅಂತ ಅವನು ಕುಸ್ದೋಗ್ಬಾರ್ದು ಅನ್ನೋ ಒಂದು ಅವ್ರಿಗೆ ಚೈತನ್ಯ ತುಂಬಬೇಕು. ಅವ್ರಿಗೆ ಒಂದು ಹೊಸ ಅವಕಾಶಗಳು ಏನಾದ್ರು ಸಿಕ್ಕಿದ್ರೆ ಈ ಮಾರ್ಕೆಟ್ ಅಲ್ಲಿ ಬಂದು ಅವ್ರ ಕಷ್ಟ ಬೀಳ್ತಾ ಇರೋದಕ್ಕೆ ಏನಾದ್ರು ಒಂದು ಪ್ರತಿಫಲ ಸಿಗ್ಬೇಕು ಅಂತ
ಕೋವಿಡ್ ಸಂದರ್ಭದಲ್ಲಿ ತುಂಬಾ ಪ್ರಯತ್ನ ಮಾಡಿ ಇವ್ರನ್ನ ಎಲ್ಲಾರ್ನು ನಮ್ ಜೊತೆಲಿ ಇಟ್ಕೊಂಡು ವೆಂಕಸಂದ್ರ ಪಂಚಾಯತಿ, NG ಉಲ್ಕೂರ್ ಪಂಚಾಯತಿ, ಸುಂದರ್ಪಾಳ್ಯದವ್ರು, ಈ ಭಾಗದಲ್ಲಿ ಎಲ್ಲಾ ಮುಖಂಡರು, ರೈತರ ಮುಖಂಡರು ನಮ್ ಜೊತೆ ಓಡಾಡಿ ಸೂಕ್ತವಾಗಿರೋ ಜಾಗ ಅಂದಾಗ ಅದಕ್ಕೆ ಪ್ರಯತ್ನ ಮಾಡಿದೀವಿ. ಸ್ವಯಂ ಪ್ರೇರಿತವಾಗೂ ಕೂಡ ಆ ಜಾಗನ ಎಲ್ಲ ನೆಲಸಮ ಮಾಡೋದಕ್ಕೆ ಸಾಕಷ್ಟು ದುಡ್ಡು ಖರ್ಚಾಗಿದೆ. ಆದ್ರೆ ಸರ್ಕಾರ ಸ್ವಲ್ಪ ಅನುದಾನ ಕೊಟ್ಟಿರೋದ್ರ ಬಗ್ಗೆ ನಂಗೆ ಸಮಾಧಾನ ಇದೆ, ತೃಪ್ತಿ ಇದೆ. ಆ ಭಾಗದಲ್ಲಿ ಬರುವಂತ ದಿನಗಳಲ್ಲಿ ಮಾರ್ಕೆಟ್ ಆಗುತ್ತೆ, ಒಂದ್ ಚರಿತ್ರೆ ಸೃಷ್ಟಿ ಮಾಡುವಂತ ಮಾರ್ಕೆಟ್ ಅಂತೂ KGF ಅಲ್ಲಿ ಆಗತ್ತೆ. ಅದು ಮುಂದೆ ಬರುವಂತ ದಿನಗಳಲ್ಲಿ ರೈತರು ಬೆಳೆಸ್ತಾರೋ ಅದನ್ನ ಹಂತವಾಗಿ ತುಂಬಾ ಒಳ್ಳೆ ಮಾರ್ಕೆಟ್ ಆಗತ್ತೆ. ಅದೊಂಥರ ಯಾವ ತರ ಆಗ್ಬೇಕು, ಇಡೀ ರಾಜ್ಯಕ್ಕೆ ಮಾದರಿ ಆಗಿರುವಂತ ಮಾರ್ಕೆಟ್ ಆಗ್ಲಿ ಅಂತ ನಾನು ಆಶಿಸ್ತಾ, ಇವರೆಲ್ಲರ ಆಶೀರ್ವಾದ ಇದ್ದಿದ್ದಕ್ಕೆ ಅದು ಯಶಸ್ವಿ ಆಗಿದ್ದು ಅಂತ ನಾನು ಹೇಳ್ತೀನಿ. ಈ ದಿನ ಕಾರಣ ಅನ್ಕೊಂಡೆ, ಹೊಸ ವರ್ಷದಲ್ಲೇ ಕಾಲಿಡ್ಬೇಕಾಗಿತ್ತೇನೋ, ಅದಕ್ಕೆ ಆ ಯೋಗಾನೇ ಕೂಡ ಬರ್ಲಿಲ್ಲ. ಅದಕ್ಕೆ ಇವತ್ತು ಹೊಸ ವರ್ಷದಲ್ಲಿ ಕುಡಿಯೋ ನೀರು, ಅವ್ರು ಹೇಳೋಂತ ಎಲ್ಲಾ ಕೆಲ್ಸನೂ ಒಟ್ಟಿಗೆ ಮಾಡಕ್ ಆಗ್ಲಿಲ್ಲ ಅಂದ್ರು ಹಂತವಾಗಿ ಮಾಡ್ಕೊಂಡು ಹೋಗ್ತಾರೆ. ಅವ್ರನ್ನ ನೋಡ್ದಾಗೆ ಖುಷಿ ಆಗತ್ತೆ. ಏಮ್ಮ ರೊಂಡ್ವೇಲ್ ಅಂತ ಹೊಸ ಅಂತ ನೋಡಿ ಅವ್ರಿಗೆ ಅದಕ್ಕಿಂತ ಮುಂಚೆ ಹಿಂಗ ಅಕ್ಷಯ ಕೊಡ್ದು ನಿಮ್ಗೆ ಅಕ್ಷಯ ಕೊಡ್ದು ಗೌರ್ಮೆಂಟ್ ಅಕೌಂಟ್ ದುಡ್ಡేస్తా ఉంటారు. దగ్గర 1 లక్ష పైన వస్తుంది మీకు. ఇప్పుడంతా 5 ఏళ్ళ వేస్తే 1 లక్ష పైన మీ అకౌంట్ లో దుడ్లు వస్తుంది. అట్లే కూలి పెట్టుకుంటే ఎంత 1 లక్ష పైన వస్తుంది. ఏడాదికి మీకు 24,000 వస్తుంది. 5 ఏళ్ళకి ఎంత వస్తుంది నువ్వే చెప్పు. ఇప్పుడు ఎంత వస్తుంది 5 ఏళ్ళకి ఎంత? ఒక్కొక్క నెల ఏమైనా వెనక ముందర అయితే ఒకే వేస్తారు.